ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ಮುಹೂರ್ತ ಫಿಕ್ಸ್ ಮಾಡೇ ಬಿಟ್ರಲ್ಲ ನಮ್ಮ ಸೇನೆಯವರು. ಕೊನೆಗೂ ಓಪನ್ ಆಗಿ ಪಾಕಿಸ್ತಾನದ ವಿರುದ್ಧದ ಮುಂದಿನ ಆ್ಯಕ್ಷನ್ನನ್ನು ಅನೌನ್ಸ್ ಮಾಡಿದ್ದಾರೆ. 21 ಜಾಗಗಳನ್ನು ಗುರುತಿಸಿದ ಭಾರತ ಪಾಕಿಸ್ತಾನಕ್ಕೆ ಎಂಥ ಏಟು ಬೀಳುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕ್ಷಣದ ಮಾಹಿತಿ ಕೊಟ್ಕೊಂಡು ಬಂದಿದ್ದೀವಿ. ಮೋದಿ ಒಂದು ಗುಂಡು ಆ ಕಡೆಯಿಂದ ಬಂದರೂ ಕೂಡ ಬೆಂಕಿ ಹಾಕಿ ಪಾಕಿಸ್ತಾನದ ಮೇಲೆ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಅಂದರೆ ಬಹುದೊಡ್ಡ ಆದೇಶವನ್ನು ಕಟ್ಟಪ್ಪಣೆಯನ್ನು ಹೊರಡಿಸಿದ್ದಾರೆ. ಕಂಪ್ಲೀಟ್ ಫ್ರೀ ಹ್ಯಾಂಡನ್ನು ಸೇನೆಗೆ ಕೊಡುವ ಮೂಲಕ ಆಪರೇಷನ್ ಸಿಂಧೂರ ಸ್ಟಿಲ್ ಆನ್ ಅನ್ನುವಂಥ ಘೋಷಣೆಯನ್ನು ಇಂಡಿಯನ್ ಏರ್ಫೋರ್ಸ್ ಮೊಳಗಿಸಿದೆ. ಈ ಹೊತ್ತಲ್ಲಿ ನೋಡಿ, ಮುಂದಿನ ಆ್ಯಕ್ಷನ್ ಬಗ್ಗೆ ಓಪನ್ ಆಗಿ ಅನೌನ್ಸ್ಮೆಂಟ್ ಆಗಿದೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರು, ಈಗಷ್ಟೇ ಸೇನೆ ಕಡೆಯಿಂದ ಬ್ರೀಫಿಂಗ್ ಆಯಿತು. ಸಂಜೆ 6:30ಗೆ ಏನು ಹೇಳುತ್ತೆ ರಕ್ಷಣಾ ಇಲಾಖೆ ಮತ್ತು ಸೇನೆಯಿಂದ ಏನು ಮಾಹಿತಿ ಬರುತ್ತೆ ಅನ್ನುವಂಥ ತೀವ್ರ ಕುತೂಹಲ ಇಡೀ ದೇಶಕ್ಕಿತ್ತು. ಯಾಕಂದರೆ ಪಾಕಿಸ್ತಾನದಲ್ಲಿ ವಿಕ್ಟರಿ ಸ್ಪೀಚ್ ಆಯಿತು ಅಲ್ಲಿನ ಪ್ರಧಾನಿಯಿಂದ. ನಾವು ಗೆದ್ವಿ ಅಂತ ಒಂದು ದೇಶ ತನ್ನ ಇಡೀ ವಾಯುನೆಲೆಯನ್ನು ಏರ್ ಸ್ಟ್ರಿಪ್ಪು, ಏರ್ ಬೇಸು ಕಳ್ಕೊಂಡು ಸಂಪೂರ್ಣವಾಗಿ ತನ್ನ ಸೇನೆಯ ಒಂದು ಭಾಗವನ್ನೇ ಅಳಿಸಿ ಹಾಕಿ ಹೋದ ಮೇಲೆ ವಿಕ್ಟರಿ ಸ್ಪೀಚ್ ಮಾಡುತ್ತೆ ಅಂದರೆ ಅದಕ್ಕಿಂತ ತಮಾಷೆ ಇನ್ನೊಂದಿಲ್ಲ. ಸೊ ಈ ಹೊತ್ತಲ್ಲಿ ನಾವು ಅನಿವಾರ್ಯವಾಗಿ ದೇಶಕ್ಕೆ ಅರ್ಥ ಮಾಡಿಸ್ಬೇಕಾಗಿದೆ. ಯಾಕಂದರೆ ದೇಶವಾಸಿಗಳೇ ಏನೋ ಆಗೇ ಬಿಟ್ಟಿದೆ, ನಾವು ಏನೂ ಮಾಡೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಆಡ್ತಿರೋದು ಸಹಜವಾಗಿ ನಮ್ಮ ಸೇನೆಗೂ ಕೂಡ ಹರ್ಟ್ ಆಗಿರುತ್ತೆ ಅಲ್ವಾ. ಸೊ ನಿನ್ನೆ ಅಮೆರಿಕ ಮಾಡಿದ ಮೋಸ, ಹಾಗಂತ ನಾವು ಆ ಮೋಸ ಹೋದ್ವಿ ಅಂತ ಕೈಕಟ್ಟು ಕೂರುವಂಥ ಪರಿಸ್ಥಿತಿ ಇಲ್ಲವೇ ಇಲ್ಲ. ಒಂದು ಸಲ ಮೋಸ ಹೋದ ಮನುಷ್ಯ ಗೆಲ್ಲಲ್ವಾ ಜೀವನದಲ್ಲಿ, ಅದೇ ರೀತಿ ಸರಿಯಾದ ಏಟಂತೂ ಬಿದ್ದೇ ಬೀಳುತ್ತೆ. ಈ ಹೊತ್ತಲ್ಲಿ ನಮ್ಮ ಆರ್ಮಿ ಬಂದು ಎಲ್ಲ ಬ್ರೀಫ್ ಮಾಡಿದೆ. ಈಗ ಎಲ್ಲೆಲ್ಲಿ ಹೊಡೆದು ಹಾಕಿದ್ವಿ, ಏನಾಯಿತು, ಯಾವ ರೀತಿ ನಮ್ಮ ಅಬ್ಬರ ಇತ್ತು, ಯಾವ ರೀತಿ ಪಾಕಿಸ್ತಾನವನ್ನು ಧ್ವಂಸ ಮಾಡಿದ್ವಿ ಅಂತ ವಿತ್ ಡಾಕ್ಯುಮೆಂಟ್ಸ್, ವಿತ್ ವಿಜುವಲ್ಸ್ ಎಲ್ಲವನ್ನು ಕೊಟ್ಟಾಗಿದೆ. ಈ ಹೊತ್ತಲ್ಲಿ ಅನೌನ್ಸ್ಮೆಂಟ್ ಏನಪ್ಪ ಅಂತ ಕೇಳಿದ್ರೆ, ಇಷ್ಟೆಲ್ಲ ಆದಮೇಲೆ ಪಾಕಿಸ್ತಾನ ಮತ್ತೆ ಒಳನುಸುಳುವ ಪ್ರಯತ್ನ ಮಾಡ್ತಿದೆ. ಇವತ್ತು ರಾತ್ರಿ ನಾವು ಅದನ್ನು ನೋಡ್ತೀವಿ ಅಂತ. ಇವತ್ತು ರಾತ್ರಿ ನಾವು ಅದನ್ನು ನೋಡ್ತೀವಿ. ಮತ್ತು ಆಗಿದ್ದೇ ಹೌದಾದರೆ ಉಗ್ರವಾದಂತಹ ಅಟ್ಯಾಕ್ ಪಾಕಿಸ್ತಾನದ ಮೇಲೆ ನಾವು ಮಾಡಲಿದ್ದೀವಿ. ಮೋದಿ ಏನು ಹೇಳಿದ್ರೋ ಅದಾದ ಮೇಲೆ ಸೇನೆ ಬಂದು ಅವರದ್ದೇ ಭಾಷೆಯಲ್ಲಿ ಹೇಳಿದ್ದಾರೆ. ಏರ್ ಮಾರ್ಷಲ್ AK ಭಾರತಿ ಈಗ ಇದನ್ನು ಅನೌನ್ಸ್ ಮಾಡಿದ್ದಾರೆ. ಇವತ್ತು ರಾತ್ರಿ ನೋಡ್ತೀವಿ ನಾವು. ಅದಾದ ಮೇಲೆ ಉಗ್ರವಾದಂತಹ ಸಂಹಾರ ಕಾದಿದೆ, ಉಗ್ರವಾದಂತಹ ಪ್ರಹಾರ ಕಾದಿದೆ ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ. 21 ಜಾಗಗಳನ್ನು ಮೆನ್ಷನ್ ಮಾಡ್ತಾರೆ ಅವರು. 21 ಟೆರರ್ ಕ್ಯಾಂಪ್ಸನ್ನು ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ದೀವಿ. ಮೋರ್ ದ್ಯಾನ್ 21, 21 ಅಲ್ಲ, ಮೋರ್ ದ್ಯಾನ್ 21. 9 ಮಾತ್ರ ಹೊಡೆದಿರೋದಲ್ವಾ. 9ರಲ್ಲಿ 150 ಜನ ಉಗ್ರರು ಅಡಗಿದ್ರು. ಅದರಲ್ಲಿ ಟಾಪ್ ಮೋಸ್ಟ್ 5 ಟೆರರಿಸ್ಟ್ಗಳನ್ನು ನಮ್ಮ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿರೋರನ್ನ ಫಿನಿಶ್ ಮಾಡಿದ್ದಾಗಿದೆ. ಕಂದಹಾರು, ಹಾಗೆ 26/11, ಪಾರ್ಲಿಮೆಂಟ್ ಅಟ್ಯಾಕು ಎಲ್ಲದರ ಸೇಡನ್ನೂ ಕೂಡ ತೀರಿಸ್ಕೊಂಡಿದೆ ಒಂದು ಅಟ್ಯಾಕಲ್ಲಿ. 21ಕ್ಕೂ ಅಧಿಕ ಕ್ಯಾಂಪ್ಗಳನ್ನು ಗುರುತು ಮಾಡಿಟ್ಕೊಂಡು ಓಪನ್ ಆಗಿ ಹೇಳಿದೆ ನಮ್ಮ ಸೇನೆ. ಅವಶ್ಯಕತೆ ಬಿದ್ದರೆ ವಿ ವಿಲ್ ಅಗೇನ್ ಎಂಗೇಜ್ ಅನ್ನುವಂಥ ಬಹು ದೊಡ್ಡ ಘೋಷಣೆಯನ್ನು ಮೊಳಗಿಸಿದ್ದಾರೆ ನಮ್ಮ ಏರ್ಫೋರ್ಸ್ನವರು. ಇಂಡಿಯನ್ ಏರ್ಫೋರ್ಸ್ ಬಹುದೊಡ್ಡ ಘೋಷಣೆಯನ್ನು ಮೊಳಗಿಸಿದೆ. ಮೋದಿ ಬೆಂಕಿಯುಂಡೆಯನ್ನು ಹಾಕಿ ಪಾಕಿಸ್ತಾನದ ಮೇಲೆ ಅನ್ನುವಂಥ ಆ ದೇಶದ ಬೆನ್ನಲ್ಲೇ ನೋಡಿ, ಇದು ಬಿಗ್ ಡೆವಲಪ್ಮೆಂಟ್. ಭಾರತ ಏನು ಬಯಸ್ತಾ ಇದೆ ಮತ್ತು ಏನಾಗುತ್ತೆ ಅನ್ನೋದನ್ನು ಖಂಡಿತವಾಗಿಯೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕಂದರೆ ನಿನ್ನೆ ನಮಗಾಗಿದ್ದು ಅತಿ ದೊಡ್ಡ ಮೋಸ, ಅದನ್ನೂ ಕೂಡ ರಿವೀಲ್ ಮಾಡಿದ್ರು. ಈಗಾಗಲೇ ರಿಪೋರ್ಟ್ ಮಾಡಿದ್ದೀವಿ, ರಿಪೀಟ್ ಮಾಡ್ತಾ ಇದ್ದೀನಿ ಇನ್ನೊಮ್ಮೆ. ನಮ್ಮನ್ನೇ ಲೋಪಕ್ಕೆ ತಗೊಳ್ಳದೆ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ. ಇದು ಸರ್ಕಾರದ ಅಧಿಕೃತವಾದ ಅನೌನ್ಸ್ಮೆಂಟ್. ಮಾತುಕತೆ ಆಗ್ತಿರೋ ಹೊತ್ತಲ್ಲಿ ಇನ್ನೂ ನಾವು ಪಾಕಿಸ್ತಾನದ ಜೊತೆಗೆ ಎಲ್ಲ ಮಾತುಕತೆ ಮುಗಿಸಿದ್ದೀವಿ ಅನ್ನೋದನ್ನು ಅಮೆರಿಕಕ್ಕೆ ಕಮ್ಯುನಿಕೇಟ್ ಮಾಡಿಲ್ಲ. 1:15 ಕಾಲ್ ಬಂದಿದೆ ಪಾಕಿಸ್ತಾನದಿಂದ, 3:15 ನಾವು ಕಾಲ್ ಮಾಡಿದ್ದೀವಿ. ಅಂದರೆ ಅವರ ಪ್ರಶ್ನೆಗೆ, ಅವರ ರಿಕ್ವೆಸ್ಟ್ಗೆ ಆನ್ಸರನ್ನು ಕೊಟ್ಟಿದ್ದೀವಿ. ಅಷ್ಟೊತ್ತಿಗೆ ನಮ್ಮನ್ನೇ ಲೂಪಲ್ಲಿ ತಗೊಳ್ಳದೆ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ ಅನ್ನುವಂಥ ಅಧಿಕೃತ ಮಾಹಿತಿ ಸರ್ಕಾರದಿಂದ ಹೊರಬಿದ್ದಿದೆ. ಈ ಹೊತ್ತಲ್ಲಿ ಸರ್ಕಾರ ಹೇಳ್ತಿರೋದು 21 ಟೆರರ್ ಕ್ಯಾಂಪ್ಸ್ ಮತ್ತು ಪಾಕಿಸ್ತಾನದ ಮೇಲೆ, ಇಡೀ ಪಾಕಿಸ್ತಾನದ ಮೇಲೆ ಉಗ್ರವಾದಂತಹ ದಾಳಿ. ಇದನ್ನು ಓಪನ್ ಆಗಿ ಇವತ್ತು ಅನೌನ್ಸ್ ಮಾಡಿದೆ ನಮ್ಮ ಸೇನೆ. ಅಷ್ಟೇ ಅಲ್ಲ,
ಇನ್ನು ಹೆಚ್ಚಿನ ಡೀಟೇಲ್ಸ್ ನಮ್ಮ ವಿಮಾನ ಮತ್ತೊಂದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋಕ್ಕಾಗಲ್ಲ, ಯಾಕಂದರೆ ಆಪರೇಷನ್ ಇಸ್ ಆನ್ ಅನ್ನೋದನ್ನು ಕೂಡ ಮತ್ತೊಮ್ಮೆ ಅನೌನ್ಸ್ ಮಾಡಿದರೆ ಆಪರೇಷನ್ ಆನ್ ಅಲ್ಲಿದೆ ನೆನಪಿರಲಿ ಅನ್ನೋದನ್ನು ಅನೌನ್ಸ್ ಮಾಡಿ ರಫೇಲ್ಗೆ ಹೋದಂಥ ಎಲ್ಲ ಪೈಲಟ್ಗಳು ಕೂಡ ವಾಪಸ್ ಆಗಿದ್ದಾರೆ ಅನ್ನುವಂಥ ಖುಷಿಯ ಸಂಗತಿಯನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ನಮ್ಮಲ್ಲಿ ಏನು ಲಾಸ್ ಆಗಿದೆ, ಎಷ್ಟು ಜನ ಸೈನಿಕರು ಅಥವಾ ಮತ್ತೊಂದು ಎಲ್ಲ ನಂಬರ್ಸನ್ನು ನಾವು ಈಗ ಕೊಡಲ್ಲ, ಆದರೆ ರಫೇಲ್ ಹ್ಯಾಂಡಲ್ ಮಾಡಿದವರು ಅಷ್ಟು ನಮ್ಮ ವೀರ ಯೋಧರು ಬಂದಿಳಿದಿದ್ದಾರೆ ಅನ್ನುವಂಥ ಘೋಷಣೆಯನ್ನು ಮಾತ್ರ ಅತ್ಯಂತ ಹೆಮ್ಮೆಯಿಂದ ಮೊಳಗಿಸಿರೋದು ನಮ್ಮ ಸೇನೆ. ಸೊ ಪಾಕಿಸ್ತಾನ ಹೊತ್ತಿ ಉರಿದಿರುವಂಥ ಡಾಕ್ಯುಮೆಂಟ್ಸನ್ನು ಇಡೀ ಜಗತ್ತಿಗಿಟ್ಟಿದೆ ಇವತ್ತು ಭಾರತ. ನಾವು ಎಷ್ಟು ಸೇಫ್ ಆಗಿದ್ದೀವಿ ಅವರ ನಿರಂತರ ದಾಳಿಯ ನಡುವೆಯೂ ಕೂಡ, ಕುತಂತ್ರ ಮೋಸ ಸಂಚಿನ ನಡುವೆಯೂ ನಾವು ಎಷ್ಟು ಸೇಫ್ ಆಗಿ ಅದನ್ನೆಲ್ಲ ಎದುರಿಸಿ ಗೆದ್ದಿದ್ದೀವಿ ಅನ್ನೋದನ್ನು, ಮತ್ತು ಇದು ಯಾವುದೇ ಯುದ್ಧಕ್ಕೆ ಕಡಿಮೆ ಇರುವಂಥ ಡ್ಯಾಮೇಜ್ ಅಲ್ಲ, ಯಾವುದೇ ಯುದ್ಧಕ್ಕೆ ಸಮಾನವಾದಂಥ ಡ್ಯಾಮೇಜನ್ನು ಭಾರತ ಸೇನೆ ಪಾಕಿಸ್ತಾನದ ಮೇಲೆ ಮಾಡಿದೆ ಅನ್ನುವಂಥ ಡಿಕ್ಲರೇಷನನ್ನು ಇವತ್ತು ಮಾಡಿರೋದು. ಸೊ ಇವತ್ತೇ ನಡೆಯುತ್ತಾ ಹಬ್ಬ, ನಾಳೆ ಆಗತ್ತಾ ಅನ್ನೋದಷ್ಟೇ ಪ್ರಶ್ನೆ. ಹಬ್ಬ ಆಗೋದು ಗ್ಯಾರಂಟಿ. POK ಮೇಲೇನು ವೆರಿ ಕ್ಲಿಯರ್ ಸ್ಟೇಟ್ಮೆಂಟನ್ನು ಮೋದಿ ಕೊಟ್ಟಿದ್ದಾರೆ. ಟ್ರಂಪ್ ನಾನು ಬರ್ತೀನಿ ಸರಿ ಮಾಡಿಕೊಡ್ತೀನಿ ಕಾಶ್ಮೀರ ಅಂದಿದ್ದಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲ, ಕಡ್ಡಿ ತುಂಡು ಮಾಡಿ ಕಾಶ್ಮೀರದ ವಿಷಯ ಮಾತುಕತೆ ಪಾಕಿಸ್ತಾನ ಜೊತೆ ಇಲ್ಲ, ಇರೋದು ಒಂದೇ POK, ಅದನ್ನು ನಮಗೆ ಕೊಡಬೇಕು ಅನ್ನುವಂಥ ಡೈರೆಕ್ಟ್ ಹಿಟ್ ಮೋದಿ. ಸೊ ಈಗ ಎಲ್ಲರ ಕುತೂಹಲ ಇನ್ನಷ್ಟು ಜಾಸ್ತಿ ಮಾಡಿದ ನರೇಂದ್ರ ಮೋದಿ. ಸಮಾಧಾನವಾಗಿದ್ದವರನ್ನು ಕೆರಳಿಸಿ ಕೆಂಡ ಮಾಡಿದರೆ ಏನಾಗತ್ತೆ ಅನ್ನೋದಕ್ಕೆ ಈಗ ಸಿಗಲಿದೆ ಉತ್ತರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.